ವಿದ್ಯುತ್ ಶಕ್ತಿಯ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕಲ್ ಎನರ್ಜಿ. ನಿಮ್ಗೆ ಈ ಪಾಠದಲ್ಲಿ ಎರಡು ಏನ್ ಬರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. 2 ಅಥವಾ 3 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. 1 ಮಾರ್ಕ್ ಅಲ್ಲಿ ಇದ್ರೂ ಇರ್ಬೋದು. ಈ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ದ ವರ್ಕ್ ಡನ್ ಟು ಮೇಂಟೈನ್ ದ ಫ್ಲೋ ಆಫ್ ಕರೆಂಟ್ ಇನ್ ಎ ಕಂಡಕ್ಟರ್. ಕಂಡಕ್ಟರ್ ಅಂದ್ರೆ ಗೊತ್ತಿದೆ, ನಿನ್ನೆ ಹೇಳಿದೀನಿ ಏನು ಕಂಡಕ್ಟರ್ ಅಂದ್ರೆ ವಿಚ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್. ಸಪೋಸ್ ಇದು ಕಂಡಕ್ಟಿಂಗ್ ವೈರ್ ಇದ್ರೆ, ದಿಸ್ ಇಸ್ ಎ ಕಂಡಕ್ಟಿಂಗ್ ವೈರ್, ಇದರಲ್ಲಿ ಎಷ್ಟು ವರ್ಕ್ ಡನ್ ಆಯ್ತು, ವರ್ಕ್ ಡನ್ ಆಗತ್ತಿಗೆ ಅದು ಮೇಂಟೈನ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಮೇಂಟೈನ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್. ಈ ವಾಹಕದಲ್ಲಿ ವಿದ್ಯುತ್ ಹರಿಯುತ್ತಲ್ವಾ, ವಿದ್ಯುತ್ ಹರಿಬೇಕಾದ್ರೆ ಇದಕ್ಕೆ ನಾನು ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡಿರ್ತೀನಿ. ಬ್ಯಾಟ್ರಿ ಕನೆಕ್ಟ್ ಮಾಡದೇನೆ ವಿದ್ಯುತ್ ಹರಿಯೋದಿಲ್ಲ. ಯಾವ್ದ್ರಲ್ಲಿ? ವಾಹಕದಲ್ಲಿ. ಆ ವಿದ್ಯುತ್ ಹರಿವನ್ನು ನಿರ್ವಹಿಸ್ಬೇಕಲ್ಲ, ಇಷ್ಟೇ ವಿದ್ಯುತ್ ಹರಿಬೇಕು ಅಂತ ಲಿಮಿಟ್ ಇರುತ್ತೆ. ಈಗ ನಿಮ್ಮ ಮನೆಗಾದ್ರೂ ಇಷ್ಟೇ ವಿದ್ಯುತ್ ಬರ್ಬೇಕು ಅಂತ ಇರುತ್ತೆ ಅಲ್ವಾ? ಆ ವಿದ್ಯುತ್ಗಿಂತ ಜಾಸ್ತಿ ಬಂದಾಗ ಅದನ್ನ ನಿರ್ವಹಿಸಕ್ ಮನೇಲಿ ಏನ್ ಹಾಕಿರ್ತಾರಂತ ಗೊತ್ತಿದೆ ಅಲ್ವಾ ನಿಮ್ಗೆ? ಏನ್ ಹಾಕಿರ್ತಾರೆ ಹೇಳಿ ಮನೇಲಿ? ಫ್ಯೂಸ್ ಅಂತ ಹಾಕಿರ್ತಾರೆ. ಗೊತ್ತಿದೆ ಅಲ್ವಾ ಮಕ್ಳೇ? ಮನೇಲಿ ಏನ್ ಹಾಕಿರ್ತಾರೆ ಹೇಳಿ? ಫ್ಯೂಸ್ ಅಂತ ಹಾಕಿರ್ತಾರೆ. ಅದೇ ರೀತಿ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಹರಿವನ್ನು ನಿರ್ವಹಿಸಲು ವಹಿಸುವ ಶಕ್ತಿಯನ್ನು ನಾವೇನಂತ ಕರಿತೀವಿ? ಸಾಮರ್ಥ್ಯ ಅಂತ ಕರಿತೀವಿ. ಅಲ್ಲಿ ಶಕ್ತಿ ಎಷ್ಟು ಹಾಕ್ತಿವೋ ಅದನ್ನ ಸಾಮರ್ಥ್ಯ ಅಂತ ಕರಿತೀವಿ. ಈ ಶಕ್ತಿಯ ಬಳಕೆಯ ದರವನ್ನು, ಅದ್ರಲ್ಲಿ ಎಷ್ಟು ಬಳಕೆ ಮಾಡ್ತೀವೋ ಅದರ ದರವನ್ನು ನಾವೇನಂತ ಕರಿತೀವಿ? ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಅದ್ ಎಷ್ಟು ಶಕ್ತಿಯನ್ನ ಬಳಸ್ತೀವಿ, ಇಷ್ಟು ಸಿಂಪಲ್ ಆಗಿ ಈ ಡೆಫಿನಿಷನ್ ಹೇಳ್ಬೋದು. ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಶಕ್ತಿಯ ಬಳಕೆಯ ದರವನ್ನು ನಾವೇನಂತ ಕರಿತೀವಿ? ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಶಕ್ತಿಯ ಬಳಕೆಯ ದರವನ್ನು ಸಾಮರ್ಥ್ಯ ಅಂತ ಕರಿತೀವಿ. ಇಲ್ಲಿ ಕೆಲಸ ಏನಾಗುತ್ತೆ? ಕೆಲಸ ಅಂದ್ರೆ ವರ್ಕ್. W is equal to ಸಾಮರ್ಥ್ಯ Q ಇಂಟು ಏನಾಗುತ್ತೆ? V. ಅಲ್ಲಿ ನಾನು ಎಷ್ಟು ವಿದ್ಯುತ್ ಪ್ರವಾಹದ ಹರಿವನ್ನು ನಿರ್ವಹಿಸಲು ಇರುತ್ತೆ ಶಕ್ತಿಯ ಸಾಮರ್ಥ್ಯ Q ಇಂಟು V ಆಗುತ್ತೆ. ಆಲ್ರೆಡಿ ನಮಗ್ ಗೊತ್ತಿದೆ I is equal to ಕರೆಂಟ್. I is equal to Q divided by T ಅಂತ ಗೊತ್ತಿದೆ. It implies Q is equal to I into T. ಇದು ನಿನ್ನೆ ಕಲ್ತಿದೀವಿ ಫಾರ್ಮುಲಾನ. Q is equal to I into T. ಇದನ್ನ ನಾನು ಸಮೀಕರಣ ಈ ಫಸ್ಟ್ ಒನ್ W is equal to Q into V ಇದೆಯಲ್ಲ, ಇದನ್ನ ಸಮೀಕರಣ 1 ಅಂತ ಕೊಡ್ತೀನಿ. ಇದನ್ನ ನಾನು ಸಮೀಕರಣ 2 ಅಂತ ಕೊಡ್ತೀನಿ. Q is equal to IT. ನಿನ್ನೆ ನಿಮಗ್ ಬಂದಿದೆ, ನೀವು ಓದಿದೀರ ಆಲ್ರೆಡಿ. Q is equal to IT. ಈಗ ನಮ್ಗೆ ಇಲ್ಲಿ W is equal to Q into V ಇದೆಯಲ್ವಾ, ಈ Q ಇರೋ ಜಾಗದಲ್ಲಿ ನಾನು ಇನ್ ಪ್ಲೇಸ್ ಆಫ್ Q ನಾನು ಏನನ್ನ ಆದೇಶಿಸ್ತೀನಿ ಅಂದ್ರೆ ಸಬ್ಸ್ಟಿಟ್ಯೂಟಿಂಗ್ I into T. ಏನೇನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? W is equal to ಈ Q ಇದೆಯಲ್ವಾ, ಇನ್ ಪ್ಲೇಸ್ ಆಫ್ Q ಯಾವ್ದನ್ ಬರಿಬೇಕು ನಾನು? I T ಇಂಟು V. ಈ V ನ ಹಾಗೇ ಬರಿಬೇಕು. I T ಇಂಟು V. ಆ V ನ ಹಾಗೇ ಬರಿಬೇಕು. ನಿನ್ನೆ ಓಮ್ಸ್ ನ ಲಾದಲ್ಲಿ, ಓಮ್ಸ್ ಲಾ ಅದ್ರಲ್ಲಿ ನಿಮ್ಗೆ ಕಲ್ತಿದ್ದೀರಾ R is equal to ಏನಂತ ಕಲ್ತಿದ್ದೀರಾ? V divided by ಏನಂತ ಕಲ್ತಿದ್ದೀರಾ? I. ಇದು ಯಾವ ಲಾದ ಪ್ರಕಾರ ಕಲ್ತಿದ್ದೀರಾ ನೀವು? ಓಮ್ಸ್ ಲಾ. ಓಮ್ಸ್ ನ ನಿಯಮ. ಓಮ್ಸ್ ನ ನಿಯಮದ ಪ್ರಕಾರ V is equal to V by I. ಈಗ ಮತ್ತೆ ಇಲ್ಲಿ ಓರೆ ಗುಣಾಕಾರ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. V is equal to R into I. V is equal to R into I.
ಈಗ ಇಲ್ಲಿ ನಾನು ವಿ ಇದೆಯಲ್ವಾ, ಡಬ್ಲ್ಯೂ ಇಸ್ ಈಕ್ವಲ್ ಟು ಏನ್ ಬರ್ತಿದ್ದೀನಿ ಇಲ್ಲಿ, ಡಬ್ಲ್ಯೂ ಇಸ್ ಈಕ್ವಲ್ ಟು ಐ ಟಿ ಇಂಟು ವಿ ಇದೆಯಲ್ಲ, ಈ ವಿ ಜಾಗದಲ್ಲಿ ಇದನ್ನ ಆದೇಶಿಸಬೇಕು. ಡಬ್ಲ್ಯೂ ಇಸ್ ಈಕ್ವಲ್ ಟು ಐ ಟಿ ಇಂಟು ವಿ ಇರೋಲ್ಲಿ ಯಾವ್ದನ್ನ ಹಾಕ್ಬೇಕು, ಆರ್ ಇಂಟು ಐ ಹಾಕ್ತೀನಿ. ಅಕಾರ್ಡಿಂಗ್ ಟು ದ ಓಮ್ಸ್ ಲಾ, ವಿ ಇಸ್ ಈಕ್ವಲ್ ಟು ಆರ್ ಐ. ಅಕಾರ್ಡಿಂಗ್ ಟು ದ ಓಮ್ಸ್ ಲಾ, ವಿ ನೋ ದಟ್ ಆರ್ ಇಸ್ ಈಕ್ವಲ್ ಟು ವಿ ಓವರ್ ಐ. After the cross multiplication, V is equal to R into I. Here in place of V, again we have to substitute RI. Next, after simplification, W is equal to I into I. I into I ಅಂದ್ರೆ ಏನಾಗುತ್ತೆ, I square. ಗಣಿತದಲ್ಲಿ ಬಂದಿದೆಯಲ್ಲ ಮ್ಯಾಥ್ ಅಲ್ಲಿ, I into I, it becomes I square RT. ಎಲೆಕ್ಟ್ರಿಕಲ್ ಎನರ್ಜಿ W is equal to I square RT. ನೋಡಿಲ್ಲ, ಅದನ್ನೇ ಇಲ್ಲಿ ಸಾಲ್ವ್ ಮಾಡಿ ಬರ್ದಿದ್ದಾರೆ. I square RT, V is equal to IR ಯಾಕೆ ಬರ್ದಿರಲಿ, ಅಕಾರ್ಡಿಂಗ್ ಟು ದ ಓಮ್ಸ್ ಲಾ. According to the Ohm's law, R is equal to V by I. After the cross multiplication, V is equal to RI. So W is equal to I square RT. ಈಗ SI ಯೂನಿಟ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಅಂತ ಹೇಳಿದ್ರೆ ಏನಂತ ಕರಿತೀವಿ ಅಂದ್ರೆ ಜೌಲ್ ಅಂತ ಕರಿತೀವಿ. ಇದನ್ನ ಜೆ ಇಂದ ಡಿನೋಟ್ ಮಾಡ್ತೀವಿ, ಜೆ ಲೆಟರ್ ಇಂದ. ಅಂತಾರಾಷ್ಟ್ರೀಯ ಮೂಲಮಾನ ಅಥವಾ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಜೌಲ್. ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಜೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಇದ್ರಲ್ಲಿ ಒಂದು ಪ್ರಾಬ್ಲಮ್ ಮಾಡ್ಬೇಕು ನಾವು. ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, how much work is done moving a charge of 2 coulomb across the 2 points having the potential difference 12 voltage. ಒಂದು ಕಂಡಕ್ಟರ್ ಅಲ್ಲಿ, ದಿಸ್ ಇಸ್ ಎ ಕಂಡಕ್ಟರ್, ಇದಕ್ಕೊಂದು ಬ್ಯಾಟ್ರಿನೋ ಏನೋ ಕನೆಕ್ಟ್ ಆಗಿರುತ್ತೆ ಎಲೆಕ್ಟ್ರಿಸಿಟಿ ರಿಲೇಟೆಡ್. ಕಂಡಕ್ಟ್ ಆದಾಗ ಇದರಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗುತ್ತೆ, ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಹೇಳಿದೀನಿ. ಅಥವಾ ವಿಭವಾಂತರ ಅಂದ್ರೆ ಕರೆಂಟು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಫ್ಲೋ ಆಗ್ಬೇಕಾದ್ರೆ ಅಲ್ಲಿರುವಂತಹ ವ್ಯತ್ಯಾಸ, ಏನ್ ಹೇಳಿ, ವ್ಯತ್ಯಾಸನ ವಿಭವಾಂತರ ಅಥವಾ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಷ್ಟಂತ ಕೊಟ್ಟಿದ್ದಾರೆ, 12 ವೋಲ್ಟ್. ಪೊಟೆನ್ಶಿಯಲ್ ಡಿಫ್ರೆನ್ಸ್ 12 ವೋಲ್ಟ್ ಕೊಟ್ಟಿದ್ದಾರೆ. ಅದರ ಚಾರ್ಜ್ ಅಂದ್ರೆ Q, ವಿದ್ಯುದಾವೇಶ. ಚಾರ್ಜ್ ಎಷ್ಟಂತ ಕೊಟ್ಟಿದ್ದಾರೆ, 2C ಅಂದ್ರೆ ಕೂಲಂ. ಸಿ ಅಂದ್ರೆ ಇದರ SI ಯೂನಿಟ್ ಏನ್ ಹೇಳಿ, ಕೂಲಂ. ವಿದ್ಯುದಾವೇಶದ SI ಯೂನಿಟ್ ಅಥವಾ ಅಂತಾರಾಷ್ಟ್ರೀಯ ಮೂಲಮಾನ ಕೂಲಂ. ಅಕ್ರಾಸ್ 2 ಪಾಯಿಂಟ್ಸ್ having the potential difference is 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ W is equal to V into Q. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇಟ್ ಈಸ್ 1 ಮಾರ್ಕ್ ಕ್ವಶನ್. ವಿ ಅಂದ್ರೆ ಗೊತ್ತಿದೆ 12 ವೋಲ್ಟ್, ಕ್ಯೂ ಅಂದ್ರೆ 2 ಕೂಲಂ. 12 2s ಎಷ್ಟು, 24. ವಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಅಥವಾ ಅದರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಮೂಲಮಾನ ಜೌಲ್ ಆಗಿರೋದ್ರಿಂದ 24 ಏನಂತ ಬರಿತೀನಿ ನಾನು, ಜೆ ಅಂತ ಬರೆದ್ರೆ ಸಾಕು. ಜೌಲ್ ಅಂತ ಫುಲ್ ಏನ್ ಬರೆಯೋದ್ ಬೇಡ, ಕ್ಯಾಪಿಟಲ್ ಲೆಟರ್ ಜೆ ಹಾಕಿದ್ರೆ ಅದ್ರ SI ಯೂನಿಟ್ ಆಯ್ತು. ಇಷ್ಟ ಆಯ್ತು ಮಕ್ಳೇ, ಪ್ರಾಬ್ಲಮ್ ಅರ್ಥ ಆಯ್ತು ಮತ್ತೆ ಫಾರ್ಮುಲಾ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಸರ್ ಮುಂದೆ ಹೋಗ್ಲಾ? ಎಸ್ ಮೇಡಮ್, ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಕೇಳಲಾ? ಹಾ ಕೇಳಿ, ಅಥವಾ ಇನ್ನೊಂದು ಮಾಡಿದ್ಮೇಲೆ ಇನ್ನೊಂದು ಏನಿದೆ ಎಲೆಕ್ಟ್ರಿಕ್ ಪವರ್ ಮಾಡಿದ್ಮೇಲೆ ಕೇಳೋಣ. ಓಕೆ ಮೇಡಮ್, ಓಕೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿದ್ರೆ ರೇಟ್ ಅಟ್ ವಿಚ್ ದ ವರ್ಕ್ ಈಸ್ ಡನ್. ಆರ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಒಂದು ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಎಷ್ಟು ವರ್ಕ್ ಡನ್ ಆಗುತ್ತೆ ಅನ್ನೋದನ್ನ ನಾವು ನೋಡುವಂಥದ್ದು. ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಲಾಂಗ್ ಟರ್ಮಿನಲ್ ಪಾಸಿಟಿವ್,
ಶಾರ್ಟ್ ಟರ್ಮಿನಲ್ ನೆಗೆಟಿವ್, ಪಾಸಿಟಿವ್, ನೆಗೆಟಿವ್. ನೆಕ್ಸ್ಟ್ ಸ್ವಿಚ್, ಇಟ್ ಈಸ್ ಕ್ಲೋಸ್ಡ್ ಸ್ವಿಚ್. ಇಲ್ಲಿ ಇಟ್ ಈಸ್ ಆಮೀಟರ್ ಈಸ್ ಜಾಯಿನ್ ಇನ್ ಸೀರೀಸ್. ಆಮೀಟರ್ ಇರುತ್ತೆ ಪ್ಲಸ್ ಮೈನಸ್. ಸೊ ಈ ಸಿಂಪಲ್ ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಕ್ ಪವರ್ ಇಸ್ ದ ರೇಟ್ ಅಟ್ ವಿಚ್ ವರ್ಕ್ ಈಸ್ ಡನ್. ಎಷ್ಟು ಕೆಲಸ ಆಯ್ತು, ವರ್ಕ್ ಈಸ್ ಡನ್, ಆರ್ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಯ್ತು. ಎಲೆಕ್ಟ್ರಿಕ್ ಎನರ್ಜಿ, ಹೌ ಮಚ್ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್ ಇನ್ ದಿಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದೆನ್ ಒಂದು ವಿದ್ಯುತ್ ಮಂಡಲದಲ್ಲಿ ಕೆಲಸ ಮಾಡುವ ದರ, ಎಷ್ಟು ಕೆಲಸ ಆಯ್ತು. ಇದೊಂದು ನಾನು ಸಿಂಪಲ್ ಸರ್ಕ್ಯೂಟ್ ಹಾಕಿದ್ದೀನಿ. ಇದರಲ್ಲಿ ಎಷ್ಟು ವಿದ್ಯುತ್ ಹರಿದಿದೆ, ಅದು ಎಷ್ಟು ಕೆಲಸ ಆಗಿದೆ, ಅದಕ್ಕೆ ಅಥವಾ ಎಷ್ಟು ಶಕ್ತಿಯನ್ನ ಬಳಕೆ ಮಾಡಿದೀವಿ ಅನ್ನೋದನ್ನ ನಾವು ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಪವರ್ ಅಥವಾ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಿಕ್ ಪವರ್ ಅಥವಾ ಸಾಮರ್ಥ್ಯ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಪವರ್ ನ ನಾವು ಡಿನೋಟೆಡ್ ಬೈ ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಪಿ. ಎಲೆಕ್ಟ್ರಿಕ್ ಪವರ್ ಫಸ್ಟ್ ಲೆಟರ್ ಪವರ್ ಪಿ. ನಿಮಗೆ 8ನೇ ಕ್ಲಾಸ್ ಅಲ್ಲೂ ಬಂದಿತ್ತು ಪವರ್ ಅನ್ನೋದು. ಸಾಮರ್ಥ್ಯ ಅನ್ನೋದು 8ನೇ ಕ್ಲಾಸ್ ಅಲ್ಲೂ ಕಲ್ತಿದ್ದೀರಾ ನೀವು. ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್, ಎಷ್ಟು ಕೆಲಸ ಆಗಿದೆ, ಎಷ್ಟು ಸಮಯದಲ್ಲಿ ಮಾಡಿದೆ, ಎಷ್ಟು ಸಮಯ ತೆಗೆದುಕೊಂಡಿದ್ದೀರಾ, ಆ ಕೆಲಸ ಆಗಕ್ಕೆ ಎಷ್ಟು ಸಮಯ ಆಗಿದೆ ಅನ್ನೋದು ಆಗುತ್ತೆ. ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಕೆಲಸ ಭಾಗಿಸು ನೀವು ಎಷ್ಟು ಸಮಯ ತೆಗೆದುಕೊಂಡ್ರಿ ಅಂತ ಹೇಳ್ಕೊಂಡ್ರು. ಈಗ ನಾವು ಹಿಂದಿನ ಫಾರ್ಮುಲಾದಲ್ಲಿ ಕಲ್ತಿದ್ದೀರಾ, ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಂತ ಕಲ್ತಿದ್ದೀರಾ, ಐ ಸ್ಕ್ವೇರ್ ಆರ್ ಟಿ. ಡಿರೈವೇಶನ್ ಮಾಡಿದ್ದೀನಿ ನೋಡಿ. ಡಬ್ಲ್ಯೂ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಅದನ್ನ ಈಗ ನಾನು ಡಬ್ಲ್ಯೂ ಇದ್ದಲ್ಲಿ ಯಾವ್ದನ್ನ ಹಾಕ್ತೀನಿ, ಐ ಸ್ಕ್ವೇರ್ ಆರ್ ಟಿ is equal to, in place of W, I square R T divided by T. I square R T divided by T. ಇಲ್ಲಿ ನೋಡಿಲಿ, ಮ್ಯಾಥಮೆಟಿಕ್ಸ್ ಪ್ರಕಾರ ನ್ಯೂಮರೇಟರ್ ಅಲ್ಲೂ ಅಂಶದಲ್ಲೂ ಟಿ ಇದೆ, ಛೇದದಲ್ಲೂ ಟಿ ಇದೆ. ಆಲ್ಜಿಬ್ರಾದಲ್ಲಿ ಕಲ್ತಿದ್ದೀರಾ ನೀವು. ಈ ಟಿ ಏನಾಯ್ತು, ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನ್ ಉಳಿಯುತ್ತೆ, ಪಿ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಉಳಿಯುತ್ತೆ. ಪಿ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್. ಇಲ್ಲಿ ಪಿ ಇಸ್ ಈಕ್ವಲ್ ಟು ಏನ್ ಬಂತು, ಐ ಸ್ಕ್ವಯರ್ ಆರ್ ಅಂತ ಬಂತು. ಪಿ ಇಸ್ ಈಕ್ವಲ್ ಟು, ನಮಗೆ ವಿ ಅಂದ್ರೆ ಏನಂತ ಗೊತ್ತಿದೆ ಓಮ್ಸ್ ಲಾ ಪ್ರಕಾರ. ಆರ್ ಇಸ್ ಈಕ್ವಲ್ ಟು ಏನಂತ ಗೊತ್ತಿದೆ ನಿಮ್ಗೆ, ವಿ ಬೈ ಓಮ್ಸ್ ಲಾ ಪ್ರಕಾರ ಆರ್ ಇಸ್ ಈಕ್ವಲ್ ಟು ಏನಂತ ಗೊತ್ತಿದೆ, ವಿ ಡಿವೈಡೆಡ್ ಬೈ ಐ. ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅಂತ ಗೊತ್ತಿದೆ. ಸೊ ಇಲ್ಲಿ ಐ ಸ್ಕ್ವೇರ್ ಆರ್ ಇದೆ, ಅದನ್ನ ನೋಡಿ. ವಿ ಇಸ್ ಈಕ್ವಲ್ ಟು P is equal to V I square R. Again, already I know that V is equal to V divided by I. ಇದನ್ನ ಸಿಂಪಲ್ ಆಗಿ V divided by I ಅಂದ್ರೆ, ಅಥವಾ V is equal to ಓರೆ ಗುಣಕಾರ ಮಾಡಿ R into I ಆಯ್ತು ನೋಡಿ. ಇದನ್ನ ಬರಿತೀನಿ, I ಸ್ಕ್ವೇರ್ ಅನ್ನ ಸ್ಪ್ಲಿಟ್ ಮಾಡ್ತೀನಿ, I into I ಇಂಟು ಐ ಇಂಟು ಆರ್. ಈ ಐ ಆರ್ ಬದಲಿಗೆ ನಾನು ಏನ್ ಹಾಕ್ತೀನಿ, ವಿ ಅಂತ ಹಾಕ್ತೀನಿ. ಅಕಾರ್ಡಿಂಗ್ ಟು ದ ಓಮ್ಸ್ ಲಾ, ಓಮನ ನಿಯಮದ ಪ್ರಕಾರ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹಾಕ್ತೀನಿ. ಪಿ ಇಸ್ ಈಕ್ವಲ್ ಟು ಐ ಇಂಟು ಏನು, ವಿ. ಐ ಆರ್ ಅಂದ್ರೆ ವಿ, ಇಲ್ಲಿ ಬರ್ದಿದ್ದೀನಿ ನೋಡಿ. ವಿ ಇಸ್ ಈಕ್ವಲ್ ಟು ಆರ್ ಐ ಅಥವಾ ಐ ಆರ್, ಎರಡು ಒಂದೇನೆ. ಮತ್ತೆ ಮಿಸ್ ಒಂದ್ ಕಡೆ ಐ ಆರ್ ಬರ್ದಿದ್ದಾರೆ, ಇನ್ನೊಂದ್ ಕಡೆ ಆರ್ ಐ ಬರ್ದಿದ್ದಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಬೇಡಿ, ಎರಡು ಒಂದೇ ಆಗುತ್ತೆ ಅಕಾರ್ಡಿಂಗ್ ಟು ದ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿದ್ದೀರಾ. ದೆನ್ ಪಿ ಇಸ್ ಈಕ್ವಲ್ ಟು ಏನಂತ ಬರಿತೀನಿ, ಐ ವಿನೇ ವಿ ಐ ಅಂತ ಬರ್ದೆ. ಪಿ ಇಸ್ ಈಕ್ವಲ್ ಟು ವಿ ಐ. ನೆಕ್ಸ್ಟ್ ಸರ್ ಕೇಳಿ ಒಂದ್ಸಲ ಡಿರೈವೇಶನ್ ಏನಾದ್ರು ಡೌಟ್ ಇದೆಯಾ ಅಂತ.
ಹಾ, ಒಂದ್ ನಿಮಿಷ ಅನ್ಮ್ಯೂಟ್ ಮಾಡಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಈ ಡಿರೈವೇಶನ್ ಅಲ್ಲಿ? ಇಲ್ಲ ಮೇಡಮ್. ನೆಕ್ಸ್ಟ್ ಹೋಗ್ತೀನಿ. ಓಕೆ, ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್, SI ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಮೂಲಮಾನ ಏನಾಗಿದೆ? ವ್ಯಾಟ್ ಆಗಿದೆ. ವಿದ್ಯುತ್ ಸಾಮರ್ಥ್ಯ, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲದದ್ದು SI ಯೂನಿಟ್ ಇದೆ, ಬಾರಿ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಇದಕ್ಕೊಂದು ಚಾರ್ಟ್ ಮಾಡ್ಕೊಳ್ಳಿ. ಒಂದ್ ಕಡೆ ಯಾವ್ದೇ ಬರುತ್ತೆ ಅದ್ರ ಹೆಸರು, ಅದ್ರದ್ದು ಅಂತಾರಾಷ್ಟ್ರೀಯ ಮೂಲಮಾನ. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್, ಅದನ್ನ W ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ದ SI ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ಆ ಒಂದು ವ್ಯಾಟ್ ಅಂದ್ರೆ ಏನು ಅಂತ ಡೆಫಿನೇಷನ್ ಕೇಳ್ತಾರೆ. ಏನು ಅಂದ್ರೆ, ಒಂದು ವಿಭವಾಂತರದಲ್ಲಿ 1 ಆಂಪಿಯರ್ ವಿದ್ಯುತ್ ಪ್ರವಹಿಸುವ ಸಾಮರ್ಥ್ಯವನ್ನು 1 ವ್ಯಾಟ್ ಅಂತ ಕರಿತೀವಿ. See, 1 watt is the power when 1 ampere of current flows across the potential difference of 1 volt. 1 watt ಅಂತ ಹೇಳಿದ್ರೆ ಪವರ್ 1 ಆಂಪಿಯರ್ ಆ ವಿದ್ಯುತ್ ಪ್ರವಹಿಸುತ್ತಲ್ಲ, ಕರೆಂಟ್ ಫ್ಲೋಸ್ ಅಕ್ರಾಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ 1 ವೋಲ್ಟ್, ದಟ್ ಈಸ್ ಕಾಲ್ಡ್ ಆಸ್ 1 ವ್ಯಾಟ್. ಇದು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. 1 ವ್ಯಾಟ್ ಅಂದ್ರೆ ಒಂದು ವಿಭವಾಂತರದಲ್ಲಿ 1 ಆಂಪಿಯರ್ ವಿದ್ಯುತ್ ಪ್ರವಹಿಸುವ ಸಾಮರ್ಥ್ಯ. ಇದನ್ನ ಏನಂತ ಕರಿತೀವಿ? ವ್ಯಾಟ್ ಅಂತ ಕರಿತೀವಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಥವಾ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಆಗಿದೆ. ಈಗ ನೀವು ನೋಡಿರ್ಬೋದು 1000, ನೀವು ಬಲ್ಬ್ಗಳು ಕೇಳಿರ್ತೀರ. ಇವಾಗ ನಾವು ಬಲ್ಬ್ ಯಾರು ಉಪಯೋಗಿಸಲ್ಲ. 60 ವ್ಯಾಟ್ ಬಲ್ಬ್, 40 ವ್ಯಾಟ್ ಬಲ್ಬ್, 0 ಕ್ಯಾಂಡಲ್ ಬಲ್ಬ್ ಅಂತ ಎಲ್ಲ ಕೇಳಿದೀರ ಅಲ್ವಾ? ಈಗ ಈ 1000 ವ್ಯಾಟ್ ಅಂದ್ರೆ 1 ಕಿಲೋ ವ್ಯಾಟ್ ಅಂತ. 1000 ವ್ಯಾಟ್ ಇಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅಂತ ಕರಿತೀವಿ. 1000 ವ್ಯಾಟ್ ಇಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್. ಹೇಗೆ ಅದು 1 ಕಿಲೋ ವ್ಯಾಟ್ ಆಗುತ್ತೆ ಅಂತ ಹೇಳಿದ್ರೆ, 1 ಕಿಲೋ ವ್ಯಾಟ್ ಪರ್ ಅವರ್. ಇದು 1 ಕಿಲೋ ವ್ಯಾಟ್, 1 ಕಿಲೋ ವ್ಯಾಟ್ ಪರ್ ಅವರ್. See, 1 kilowatt hour it may be. Sorry. One kilowatt hour, not per hour, children. Not per hour, 1 kilowatt hour. Okay, ready? 1000 watt is equal to 1 kilowatt. 1000 watt is equal to 1 kilowatt. 1 kilowatt hour is equal to 1 kilowatt hour is equal to 1000 watt into 1 hour means 3600 seconds. 1 hour means 3600 seconds. 1 hour anta helidre 1 hour means 60 minutes. 1 minute is equal to 60 seconds. 60 into 60 ಏನಾಗುತ್ತೆ 3600. After simplification it becomes 3.6 into 10 to the power of 6 joules. 1 kilowatt hour is equal to 3.6 into 10 to the power of 6 joules. ಇದನ್ನ ಕೇಳಬಹುದು 1 ಮಾರ್ಕಿಗೆ. 1 kilowatt is equal to 3.6. ಇಲ್ಲಿದೆ ನೋಡಿ, 3.6 into 10 to the power of 6 joules. ಓಕೆನಾ? ನೆಕ್ಸ್ಟ್, ಕಮರ್ಷಿಯಲ್ ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್ ಅವರ್. ಕಮರ್ಷಿಯಲ್ ಯೂನಿಟ್ ಅಂದ್ರೆ ಗೊತ್ತಿದೆಯಲ್ಲ, ನಾವು ವ್ಯಾವಹಾರಿಕವಾಗಿ ಏಕಮಾನ ಉಪಯೋಗಿಸ್ತೀವಲ್ಲ,
ಕಮರ್ಷಿಯಲ್ ಪರ್ಪೋಸ್ ಅಲ್ಲಿ ಉಪಯೋಗಿಸುವಂತದ್ದನ್ನ ನಾವು ಯಾವ್ದು ಕರಿತೀವಿ? ವ್ಯಾಟ್ ಅವರ್ ಅಂತ ಕರಿತೀವಿ. ಕಿಲೋ ವ್ಯಾಟ್ ಅವರ್ ಆರ್ ವ್ಯಾಟ್ ಅವರ್. 1 kilowatt hour is the power consumed when 1 watt of power is used for 1 hour. 1 ಗಂಟೆಯಲ್ಲಿ ನಾವು ಎಷ್ಟು ಪವರ್ ಅನ್ನ ಉಪಯೋಗಿಸಿದೀವಿ, ದಟ್ ಈಸ್ ಕಾಲ್ಡ್ ಆಸ್ 1 kilowatt hour ಅಂತ ಹೇಳ್ತೀವಿ. ಇದು ವ್ಯಾವಹಾರಿಕ ಏಕಮಾನ ಯಾವುದು ಅಂತ ಹೇಳಿದ್ರೆ 1 kilowatt. ವ್ಯಾವಹಾರಿಕವಾಗಿ ನಾವು ಉಪಯೋಗಿಸುವಂತಹ ಏಕಮಾನ 1 kilowatt. ಸಾಮಾನ್ಯವಾಗಿ ಇದನ್ನು 1 ಯೂನಿಟ್, ಇದನ್ನ 1 ಯೂನಿಟ್ ಎನ್ನುವರು. 1 ವ್ಯಾಟ್ ಗಂಟೆ ಎಂದರೆ 1 ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 1 ಗಂಟೆಗಳ ಕಾಲ ಉಪಯೋಗಿಸುವುದು. 1 ಕಿಲೋವ್ಯಾಟ್ ಅವರ್ ಅಂತ ಹೇಳಿದ್ರೆ 1 ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 1 ಗಂಟೆ ಕಾಲ ನಾವು ಉಪಯೋಗಿಸುವುದನ್ನ 1 ವ್ಯಾಟ್ ಅಂತ ಹೇಳ್ತೀವಿ. ನಿಮಗೆ ಮನೆಗೆ ಕರೆಕ್ಟ್ ಎಲೆಕ್ಟ್ರಿಕ್ ಬಿಲ್ ಬರುತ್ತಲ್ವಾ, ಅದ್ರಲ್ಲಿ ನೋಡಿ ಎಷ್ಟು ಯೂನಿಟ್ ಆಗಿರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ ನಿಮ್ಗೆ. ಒಂದು ಸಲ ನಿಮ್ಮ ಮನೆಯಲ್ಲಿರುವಂತಹ ಒಂದು ಎಲೆಕ್ಟ್ರಿಕ್ ಬಿಲ್ ತಗೊಂಡು ನೋಡಿ, ಅವಾಗ ಇದು ಹಾಕಿರುವಂತದ್ದು 1 ಕಿಲೋವ್ಯಾಟ್ ಅಂತ ನಾವು ಹಾಕಿದೀವಲ್ಲ, ಅದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್. ನೆಕ್ಸ್ಟ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ನೆಕ್ಸ್ಟ್ ಒನ್ ಇಸ್ ಹೀಟಿಂಗ್ ಎಫೆಕ್ಟ್ ಆಫ್ electric current. When a conductor offers resistance to the flow of current, the work done by the electric current is overcoming the resistance converted into heat energy. ನಿಮಗೆ ಮನೆಯಲ್ಲಿ ಇರುವಂತಹ ಡಿವೈಸ್ ಗಳು ಗೊತ್ತಿರಬಹುದು. ಇನ್ಕ್ಯಾಂಡಸೆಂಟ್ ಬಲ್ಬ್ ಇರ್ಬೋದು. ಇನ್ಕ್ಯಾಂಡಸೆಂಟ್ ಬಲ್ಬ್ ಅಲ್ಲಿ ಯಾವ್ದು 2 ಎನರ್ಜಿ ಇರುತ್ತೆ? ಒಂದು ಲೈಟ್ ಎನರ್ಜಿ, ಇನ್ನೊಂದು ಯಾವ ಎನರ್ಜಿ ಇರುತ್ತೆ? ಹೀಟ್ ಎನರ್ಜಿ. ಇನ್ನೊಂದು ನಿಮಗೆ ಹೀಟಿಂಗ್ ಎಫೆಕ್ಟ್ ಫೀಲ್ ಆಗುವಂತದ್ದು ಎಲೆಕ್ಟ್ರಿಕ್ ಐರನ್ ಬಾಕ್ಸ್. ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಅನ್ನ ಹೀಟ್ ಹಾಕಿದಾಗ ಏನಾಗುತ್ತೆ? ಅದು ನಿಮ್ಗೆ ಬಿಸಿ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ವೆನ್ ದ ಕಂಡಕ್ಟರ್ ಆಫರ್ಸ್ ರೆಸಿಸ್ಟೆಂಟ್ ಟು ದ ಫ್ಲೋ ಆಫ್ ಕರೆಂಟ್, work done by the electric current is overcoming this resistance is converted into heat energy. ಆ ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಲ್ವಾ, ಆ ರೆಸಿಸ್ಟೆನ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ? ಇಟ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ದಿಸ್ ಇಸ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ವಾಹಕವು ಪ್ರವಾಹದ ಹರಿವಿಗೆ ಪ್ರತಿರೋಧವನ್ನು ನೀಡಿದಾಗ ಆ ಪ್ರತಿರೋಧವನ್ನು ನಿವಾರಿಸುವಲ್ಲಿ ವಿದ್ಯುತ್ ವಾಹಕವು ಪ್ರವಾಹದಿಂದ ಮಾಡಿದ ಕೆಲಸವನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ. ಒಂದು ವಾಹಕ ಯಾವುದೋ ಒಂದು ನೀವು ಈಗ ಮನೇಲೆ ನೋಡಿಬಹುದು, ನೀವು ಫ್ಯಾನ್ ಹಾಕಿದಾಗ ಆ ಫ್ಯಾನ್ ರೆಗ್ಯುಲೇಟರ್ ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿ ಆಗುತ್ತೆ ಅಲ್ವಾ, ಅದು ಫೀಲ್ ಆಗಿದೆ. ಅಥವಾ ಐರನ್ ಬಾಕ್ಸಿಗೆ ಹೀಟ್ ಹಾಕಿದಾಗ ಅದ್ರ ಮುಖಾಂತರ ವಿದ್ಯುತ್ ಪ್ರವಹಿಸಿದಾಗ 1-2 minutes ಆದ್ಮೇಲೆ ಐರನ್ ಬಾಕ್ಸ್ ಏನಾಗುತ್ತೆ? ಬಿಸಿ ಆಗುತ್ತೆ. ಇದನ್ನೇ ವಿದ್ಯುತ್ ಪ್ರವಾಹದಿಂದ ಮಾಡಿದ ಕೆಲಸವನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ. ವಾಹಕದ ಮೂಲಕ ವಿದ್ಯುತ್ ಹರಿಯುತ್ತಲ್ವಾ, ಅದರ ಪ್ರತಿರೋಧವನ್ನು ನೀಡಿದಾಗ ಆ ಪ್ರತಿರೋಧವನ್ನು ನಿವಾರಿಸುವಲ್ಲಿ ವಿದ್ಯುತ್ ವಾಹಕವು ಪ್ರವಾಹದಿಂದ ಮಾಡಿದ ಕೆಲಸವನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುತ್ತೇವೆ. ಏನಂತ ಕರಿತೀವಿ ಇದನ್ನ? ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುತ್ತೇವೆ. ಇಲ್ಲಿ ಎಷ್ಟು ನಾವು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ನ ಸಾಮರ್ಥ್ಯ ಎಷ್ಟು ಉಪಯೋಗಿಸಿದೀವಿ ಅನ್ನೋದಕ್ಕೆ ಇನ್ನೊಂದು ಸೂತ್ರ ಬರುತ್ತೆ. ಏನಿಲ್ಲ, ಅವಾಗ ಕಲ್ತಿರೋದೇನೆ. ಇಲ್ಲಿ ಏನ್ ಬರುತ್ತೆ ಸೂತ್ರ ಅಂತ ಹೇಳಿದ್ರೆ, ಪಿ ಇಂಟು ಪವರ್, ಸಾಮರ್ಥ್ಯ ಎಷ್ಟು ಉಪಯೋಗಿಸಿದೀವಿ, ಎಷ್ಟು ಸಮಯದಲ್ಲಿ ಉಪಯೋಗಿಸಿದೀವಿ ಅಂತ ಹೇಳಿ. ಸಾಮರ್ಥ್ಯ ಎಷ್ಟು ಉಪಯೋಗಿಸಿದೀವಿ, ಎಷ್ಟು ಸಮಯದಲ್ಲಿ ಉಪಯೋಗಿಸಿದೀವಿ ಅಂತ ಹೇಳಿ. ನೆಕ್ಸ್ಟ್ ಪಿ ಇಂಟು ಟಿ ಇಸ್ ಈಕ್ವಲ್ ಟು ವಿ ಇಂಟು ಐ. ವಿ ಇಂಟು ಪಿ ಇಂಟು ಟಿ ಇಸ್ ಈಕ್ವಲ್ ಟು, ನೋಡಿ ಹಳೇ ಸಮೀಕರಣ ನೋಡಿ, ಪಿ ಅಂದ್ರೆ
ಇಲ್ಲಿ ನೋಡಿ ಪಿ ಇಸ್ ಈಕ್ವಲ್ ಟು ವಿ ಐ ಅಂತ ಬಂದಿದೆಯಲ್ವಾ, ಪಿ ಇಸ್ ಈಕ್ವಲ್ ಟು ವಿ ಐ. ಅದನ್ನೇ ಇಲ್ಲಿ ಪಿ ಬದಲಿಗೆ ಏನಂತ ಹಾಕ್ತೀವಿ, ವಿ ಐ ಇಂಟು ಟಿ. ಪಿ ಬದಲಿಗೆ ನಾವೇನ್ ಹಾಕ್ತೀವಿ ಅಂತ ಹೇಳಿದ್ರೆ ವಿ ಇಂಟು ಐ ಇಂಟು ಟಿ. ವಿ ಇಂಟು ಐ ಇಂಟು ಟಿ. ಸ್ಪೇಸ್ ಇಲ್ಲ, ಇಲ್ಲಿ ಕೆಳಗಡೆ ಬರಿತೀನಿ. ವಿದ್ಯುತ್ ಸಾಮರ್ಥ್ಯ ಇಸ್ ಈಕ್ವಲ್ ಟು ಪಿ ಬದಲಿಗೆ ವಿ ಐ ಇಂಟು ಟಿ. ವಿ ಐ ಇಂಟು ಟಿ. ಅಲ್ಲಿ ಹೀಟ್ ಪ್ರೊಡ್ಯೂಸ್ಡ್ ಹೆಚ್ ಇಸ್ ಈಕ್ವಲ್ ಟು ಹೀಟ್ ಪ್ರೊಡ್ಯೂಸ್ ಉಷ್ಣದ ಪ್ರಮಾಣ ಹೆಚ್ ಇಸ್ ಈಕ್ವಲ್ ಟು ವಿ ಅಂದ್ರೆ ಪುನಃ ನಾವು ಓಮ್ಸ್ ಲಾಗ್ ಹೋಗ್ಬೇಕು. ವಿ ಅಂದ್ರೆ ನಾವೇನ್ ಕಲ್ತಿದೀವಿ, ಐ ಇಂಟು ಆರ್. ವಿ ಅಂದ್ರೆ ಏನ್ ಕಲ್ತಿದೀವಿ ಹೇಳಿ, ಓಮ್ಸ್ ಲಾ ಪ್ರಕಾರ ಐ ಇಂಟು ಆರ್. ಈ ಐ ಹಾಗೆ ಬರಿತೀನಿ. ಐ ಇಂಟು ಟಿ. ಈಗ ಉಷ್ಣದ ಪರಿಣಾಮ ಹೆಚ್ ಇಸ್ ಈಕ್ವಲ್ ಟು, ಇಲ್ಲಿ 2 ಸಲ ಐ ಇರೋದ್ರಿಂದ ನಾನು ಏನ್ ಹಾಕ್ತೀನಿ, ಐ ಸ್ಕ್ವಯರ್ ಆರ್ ಟಿ. ಐ ಸ್ಕ್ವಯರ್ ಆರ್ ಟಿ. ಪಿ ಇಂಟು ಟಿ ವಿದ್ಯುತ್ ಸಾಮರ್ಥ್ಯ, ಪಿ ಇಂಟು ಟಿ ತೆಗೆದುಕೊಂಡಂತ ಸಮಯ. ಪಿ ಅಂದ್ರೆ ನಾವು ಕಲ್ತಿದೀವಿ ಹಿಂದಿನ ಸಮೀಕರಣದಲ್ಲಿ ವಿ ಇಂಟು ಐ ಇಂಟು ಟಿ. ಓಮ್ಸ್ ಲಾ ಪ್ರಕಾರ ವಿ ಅಂದ್ರೆ ಐ ಇಂಟು ಆರ್. ಈ ಐ ಹಾಗೆ ಬರೆದಿದ್ದೀನಿ. ಇಂಟು ಟೈಮ್ ಟಿ. ಐ ಇಂಟು ಐ ಇಟ್ ಬಿಕಮ್ಸ್ ಐ ಸ್ಕ್ವಯರ್ ಆರ್ ಟಿ. ಸಿ ಹೀಟ್ ಪ್ರೊಡ್ಯೂಸ್ಡ್ ಅಥವಾ ಉಷ್ಣದ ಪ್ರಮಾಣ ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ಏನ್ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ. ಯಾವ್ದಂತ ಹೇಳಿದ್ರೆ 100 joule of heat produced each second in a 4 ohm resistance. Find the potential difference across the resistor. ಇಲ್ಲಿ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ರೋಧಕದ ನಡುವಿನ ವಿಭವಾಂತರವನ್ನು ನಾವು ಕಂಡುಹಿಡಿಬೇಕು. ಈಗ ಇಲ್ಲಿ ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು, ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಇಲ್ಲಿ, 100 ಜೂಲ್ ಅಂತ ಹೇಳಿದ್ರೆ ನಾವ್ ಹೇಳಿದೀನಿ ಅದು ಶಕ್ತಿಯ ಅಥವಾ ಸಾಮರ್ಥ್ಯ, ಅದರದ್ದು ಎಸ್ ಐ ಯೂನಿಟ್ ಜೂಲ್ ಅಂತ ಹೇಳಿದ್ದೀನಿ ಅಲ್ವಾ. ಹೆಚ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 100 ಜೂಲ್. ಆಮೇಲೆ ಆರ್ ಇಸ್ ಈಕ್ವಲ್ ಟು ಎಷ್ಟಂತ ಕೊಟ್ಟಿದ್ದಾರೆ, 4 ಓಮ್. ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಹೇಳಿ, 4 ಓಮ್. ಓಮ್ ಅಂತ ಕೊಟ್ರೆ ಅದು ಆರ್, ರೆಸಿಸ್ಟೆನ್ಸಿನ ಅಥವಾ ರೋಧಕದ ಅಂತಾರಾಷ್ಟ್ರೀಯ ಮೂಲಮಾನ ಓಮ್. ಟೈಮು ಪ್ರತಿ ಸೆಕೆಂಡಿಗೆ ಅಂತ ಕೊಟ್ಟಿದ್ದಾರೆ. ಟೈಮು ಪ್ರತಿ ಸೆಕೆಂಡ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, ಟೈಮ್ ಅಂದ್ರೆ ಎಷ್ಟು ಹಾಕೋಬೇಕು ನಾವು, 1 ಸೆಕೆಂಡ್. ಟೈಮ್ ಅಂದ್ರೆ ಪ್ರತಿ ಸೆಕೆಂಡ್ ಅಂತ ಕೊಟ್ಟಿರೋದ್ರಿಂದ ಟಿ ಇಸ್ ಈಕ್ವಲ್ ಟು 1, ಇದು 1 ಸೆಕೆಂಡ್. ಸಮಯದ ಏನು ಏಕಮಾನ 1 ಸೆಕೆಂಡ್ ಅಂತ ಹಾಕ್ತಿವಿ. ಈಗ ಹೆಚ್ಚಿನ ಇದು ಸೂತ್ರ ಗೊತ್ತಿದೆ ನಮ್ಗೆ. ಇಲ್ಲಿ ನಾವು ಕಂಡುಹಿಡಬೇಕಾಗಿದ್ದು ಏನ್ ಕಂಡುಹಿಡಬೇಕಂದ್ರೆ ವಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ವಿ ಇಸ್ ಈಕ್ವಲ್ ಟು ಏನ್ ಕಂಡುಹಿಡಬೇಕು, ಕ್ವಶನ್ ಮಾರ್ಕ್. ನಾವಿಲ್ಲಿ ಹಿಂದಿನ ಇದರಲ್ಲಿ ಡಿರೈವೇಶನ್ ಮಾಡಿದೀವಿ ನೋಡಿ.
ಏನ್ ಬಂದಿದೆ? H is equal to I square RT. H is equal to I square RT ಬಂದಿದೆ ಅಲ್ವಾ? H is equal to I square RT. H is equal to I square RT. ನಂಗಿಲ್ಲಿ H ಗೊತ್ತಿದೆ, R ಗೊತ್ತಿದೆ, T ಗೊತ್ತಿದೆ. ನಾನು ಫಸ್ಟ್ ಯಾವ್ದು ಕಂಡುಹಿಡಿಬೇಕು? I ಕಂಡುಹಿಡಿಬೇಕಿಲ್ಲಿ. ಈಗ ನಾನು ಗಣಿತದಲ್ಲಿ ಕಲ್ತಿದ್ದೀರಲ್ವಾ, ಆ ತರ ಮಾಡೋಣ. I square is equal to the cross multiplication H divided by RT. H divided by RT. I square cross multiplication ಮಾಡಿದ್ದು. I square is equal to H divided by RT. ಈಗ ನನಗೆ ಇಲ್ಲಿ I ಬೇಕು. ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಕಲ್ತಿದ್ದೀರಾ. I is equal to, ಬಟ್ ಅಲ್ಲಿ 2 ರೂಟ್ಸ್ ಬರುತ್ತೆ. ಇಲ್ಲಿ ನಾನು ನೆಗೆಟಿವ್ ಬರಲ್ಲ ನಮ್ಗೆ, ಅದರಿಂದ ಬರೀ ಪಾಸಿಟಿವ್ ತಗೊಳ್ತೀನಿ. H divided by RT. H divided by RT. ಈಗ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ I ಕಂಡಿಡ್ಕೊಳ್ಳೋಣ, ಆಮೇಲೆ V ಸಿಕ್ಕುತ್ತೆ ನಮ್ಗೆ. I is equal to ರೂಟ್ ಆಫ್ H ಇನ್ ವ್ಯಾಲ್ಯೂ ಏನಂತ ಗೊತ್ತಿದೆ? H ಎಷ್ಟಂತ ಗೊತ್ತಿದೆ? 100. R ಎಷ್ಟಂತ ಗೊತ್ತಿದೆ? 4 ಟೈಮ್ ಎಷ್ಟು? 1 ಸೆಕೆಂಡ್. ಇದನ್ನ ಸಿಂಪ್ಲಿಫೈ ಮಾಡಿ ಇದನ್ನ ಭಾಗಿಸಿದಾಗ ಎಷ್ಟು ಬರುತ್ತೆ? √25 ಬರುತ್ತೆ. ನೋಡಿ, ಭಾಗಾಕಾರ ಮಾಡಿ. I is equal to 25 ನ ಸ್ಕ್ವೇರ್ ರೂಟ್ ಆಫ್ 25 ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಷ್ಟು? 5. SI ಯೂನಿಟ್ ಆಫ್ ಕರೆಂಟ್ ನಿನ್ನೆನೆ ಕಲ್ತಿದೀವಿ, ಪ್ರತಿದಿನ ಅದನ್ನ ಓದ್ತಾನೆ ಇದ್ದೀರಾ ನೀವು. SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಸೊ I is equal to 5 ಆಂಪಿಯರ್. ಇನ್ನು ಲೆಕ್ಕ ಮುಗ್ದಿಲ್ಲ. ಇನ್ನೇನ್ ಕಂಡುಹಿಡ್ಬೇಕು ನಾವು ಹೇಳಿ? ಪೊಟೆನ್ಶಿಯಲ್ ಡಿಫ್ರೆನ್ಸ್. ಈಗ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಕಂಡುಹಿಡಬೇಕಾದ್ರೆ ಯಾವ ಫಾರ್ಮುಲಾ ಹಾಕ್ಬೇಕು? ಮತ್ತೆ ನಿಮಗೆ ತಲೆ ಬಿಸಿ ಆಗುತ್ತೆ ಯಾವ ಫಾರ್ಮುಲಾ ಹಾಕ್ಬೇಕು ಅಂತ ಹೇಳ್ಕೊಂಡು. ಯಾವ್ದು? ಓಮ್ಸ್ ಲಾಗ್ ಹೋಗ್ಬೇಕು, ಮತ್ತೆ ವಾಪಸ್ ಎಲ್ಲಿ? ಹಿಂದೆ ಹೋಗ್ಬೇಕು. V is equal to I into R. V is equal to I into R. I ಬಂದಿದೆ ನನಗೆ. ಎಷ್ಟು ಬಂದಿದೆ ಹೇಳಿ? I 5 ಆಂಪಿಯರ್. I ಅಂದ್ರೆ ಎಷ್ಟು ಬಂದಿದೆ? 5 ಆಂಪಿಯರ್ ಇಂಟು R ಅಂದ್ರೆ ನನಗೆ ಎಷ್ಟು ಅಂತ ಗೊತ್ತಿದೆ? 4 ಓಮ್ is equal to, ಇದನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ? 5 4s 20. SI ಯೂನಿಟ್ ಆಫ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಏನ್ ಹೇಳಿ? ವೋಲ್ಟ್. 20 ವೋಲ್ಟ್. ಇದು ಆನ್ಸರ್. ಎಷ್ಟು ಬರುತ್ತೆ? ಪೊಟೆನ್ಶಿಯಲ್ ಡಿಫ್ರೆನ್ಸ್ ಏನ್ ಬರುತ್ತೆ? 20 ವೋಲ್ಟ್. ಫಸ್ಟ್ ನೀವು ಕರೆಂಟ್ ಕಂಡುಹಿಡಿಬೇಕು, ಎಷ್ಟು ಕರೆಂಟ್ ಫ್ಲೋ ಆಗಿದೆ ಅನ್ನೋದು ಕಂಡುಹಿಡಿಬೇಕು. ಆ ಕರೆಂಟ್ ಬಂದ ಮೇಲೆ ಓಮನ ನಿಯಮದ ಪ್ರಕಾರ ಆ ಫಾರ್ಮುಲಾ ಹಾಕೊಂಡು ಯಾವ್ದು ಕಂಡುಹಿಡಿಬೇಕು? ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಥವಾ ವಿಭವಾಂತರ ಕಂಡುಹಿಡಿಬೇಕು. ಸರ್ ಒಂದ್ಸಲ ಕೇಳಿ ನೋಡಿ ಅವ್ರಿಗೆ ಅರ್ಥ ಆಯ್ತಾ ಇಲ್ವಾ ಅಂತ. ಎಲ್ಲಾರ್ಗು ಅರ್ಥ ಆಯ್ತಾ ಈ ಕ್ವೆಶ್ಚನ್? Yes, sir. Yes, sir. Yes, sir. ಓಕೆ Yes, sir. ಓಕೆ. ಪ್ಲಸ್ ಆರ್ ಮೈನಸ್ ಹಾಕಲ್ಲ ನಾವು, ಬರೀ ಪ್ಲಸ್ ತಗೊಳ್ಳೋದು, ಮೈನಸ್ ತಗೊಳ್ಳಲ್ಲ. ಕಂಟಿನ್ಯೂ ಮಾಡ್ಲಾ ಸರ್? ನೆಕ್ಸ್ಟ್. Yes, madam. Yeah. Next, an electric refrigerator rated 400 watt operates 8 hours per day. ಒಂದ್ ದಿನಕ್ಕೆ ಎಷ್ಟು ಅವರ್ ಇದಾಗುತ್ತೆ? ಅದು 8 ಗಂಟೆ. What is the cost of the energy to operate it for 30 days at rate 3 rupees per kilowatt hour? 400 ವ್ಯಾಟ್ ದರದ ರೆಫ್ರಿಜರೇಟರ್ ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ.
1 ಕಿಲೋವ್ಯಾಟ್ ಅವರ್ಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ? 3 ರೂಪಾಯಿ. 1 ಕಿಲೋವ್ಯಾಟ್ ಅವರ್ಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ? ಅಲ್ಲಿ 3 ರೂಪಾಯಿ ಅಂತೆ. 30 ದಿನಕ್ಕೆ ಎಷ್ಟು ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವನ್ನು ನಾವು ಕಂಡುಹಿಡಿಬೇಕು. ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ ಕಂಡುಹಿಡಿಬೇಕು ನಾವು. ಇಲ್ಲಿ ಎನರ್ಜಿ ಒಂದು ದಿನದಲ್ಲಿ ಬಳಸಿದ ಒಟ್ಟು ಶಕ್ತಿ ಎಷ್ಟು ಅಂತ ನೋಡ್ಬೇಕು. ಒಂದು ದಿನದಲ್ಲಿ ಬಳಸಿರೋದು ಫಸ್ಟ್ ಒಂದಿನ ಬಳಸಿರೋದು ಎಷ್ಟು ಅಂತ ನೋಡ್ಕೊಬೇಕು. ಒಂದಿನ ಸಿಕ್ಕದ್ಮೇಲೆ ತುಂಬಾ ಸಿಂಪಲ್, ಅವ್ರು 30 ದಿನ ಕೊಟ್ಟಿದ್ದಾರೆ. ಅದನ್ನ 30ರಿಂದ ಗುಣಿಸಿದ್ರೆ ಮುಗ್ದೇ ಹೋಯ್ತು ಲೆಕ್ಕ. ತುಂಬಾ ಸುಲಭ ಇದು. 1 ಮಾರ್ಕಿಗಾರು ಕೊಡ್ಬೋದು, 2 ಮಾರ್ಕ್ಸಿಗಾರು ಕೊಡ್ಬೋದು. ಇದು ಹಿಂದೆ ಮಾಡ್ಸಿದ್ನಲ್ಲ ಆ ಲೆಕ್ಕ 2 ಮಾರ್ಕ್ ಕ್ವಶನ್. ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮಕ್ಕಳಿಗೆ. ಇಲ್ಲಿ ಎನರ್ಜಿ ಕನ್ಸ್ಯೂಮ್ಡ್ ಇನ್ 1 ಡೇ ಫಾರ್ಮುಲಾ ಏನ್ ಹೇಳಿ? ಪವರ್ ಇಂಟು ಟೈಮ್. ಇಲ್ಲಿ 1 ಡೇ ಅಂತ ಕೊಟ್ಟಿದಾರಲ್ಲ, ಸೊ ಪವರ್ ಇಂಟು ಟೈಮ್. ಸೊ ಸಾಮರ್ಥ್ಯ ಇಂಟು ಸಮಯ, ಪವರ್ ಇಂಟು ಟೈಮ್. ಒಂದ್ ದಿನದಲ್ಲಿ ಎಷ್ಟು ಬಳಸಿದ್ದಾರೆ ಅವರು? ರೆಫ್ರಿಜರೇಟರ್ ಎಷ್ಟು ಇದಾಗಿದೆ? 400 ವ್ಯಾಟ್. ಎಷ್ಟು ಗಂಟೆ ಕಾಲ ಉಪಯೋಗಿಸಿದೆ ಅದು? 8 ಗಂಟೆ ಕಾಲ ಉಪಯೋಗಿಸಿದಾಗ ಎಷ್ಟು ಬರುತ್ತೆ? 3.2 ಕಿಲೋ ವ್ಯಾಟ್ ಅವರ್. ಅದನ್ನ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಬೇಕು. ಈಗ ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 3200 ಬರುತ್ತೆ. 3200 1 ಕಿಲೋ ವ್ಯಾಟ್ ಅಂದ್ರೆ ಎಷ್ಟು ವ್ಯಾಟ್ ಅಂತ ಹೇಳಿದೀನಿ ನಾನು. ಇದಕ್ಕೆ ನೀವು 1000 ಇಂದ ಡಿವೈಡ್ ಮಾಡ್ತೀರಾ. ಎಷ್ಟಿಂದ ಡಿವೈಡ್ ಮಾಡ್ತೀರಾ? 1000 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 3.2 ಕಿಲೋ ವ್ಯಾಟ್. ಇಲ್ಲೆಲ್ಲ ಸೈಡ್ ಅಲ್ಲಿ ಮಾಡಿ ತೋರಿಸ್ತೀನಿ ಹೇಗೆ 3.2 ಬಂತು ಅಂತ ನೋಡಿ. 400 ಇಂಟು 8 ಅಂದ್ರೆ 3200 ಕಿಲೋ ವ್ಯಾಟ್ ಅವರ್ ಡಿವೈಡೆಡ್ ಬೈ 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು ಎಷ್ಟು? 1000 ವ್ಯಾಟ್ ಅಂತ ಹೇಳಿದೀನಿ. ಇದನ್ನ ಡಿವೈಡ್ ಮಾಡ್ತೀನಿ. ಇಲ್ಲಿ 0 ಈ 0 ಈ 0 ಈ 0 ಕ್ಯಾನ್ಸಲ್. 32/10 ಅಂದ್ರೆ ಎಷ್ಟಾಗುತ್ತೆ? 3.2 ಕಿಲೋ ವ್ಯಾಟ್ ಅವರ್. ಒಂದು ದಿನಕ್ಕೆ ಎಷ್ಟು ಇದು ಕಿಲೋ ವ್ಯಾಟ್ ಉಪಯೋಗಿಸ್ತೀವಿ ನಾವು? 3.2 ಕಿಲೋ ವ್ಯಾಟ್. ಕಿಲೋ ವ್ಯಾಟ್. ಆ 1 ಕಿಲೋ ವ್ಯಾಟಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ? 1 ಕಿಲೋ ವ್ಯಾಟಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? 3 ರೂಪೀಸ್ ಮಾಡ್ತಾರೆ. 1 ಕಿಲೋ ವ್ಯಾಟಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? 3 ರೂಪೀಸ್ ಮಾಡ್ತಾರೆ. ನೆಕ್ಸ್ಟ್ ಎಷ್ಟು ದಿನಕ್ಕೆ ಕಂಡು ಹಿಡಿಬೇಕು ನಾವು? 30 ಡೇಸ್ಗೆ. ಎಷ್ಟು ದಿನಕ್ಕೆ ಕಂಡು ಹಿಡಬೇಕು? 30 ದಿನಕ್ಕೆ ಕಂಡು ಹಿಡಿಬೇಕು. ಇಲ್ಲಿ ನೋಡಿ, ಇದಾಯ್ತು 400 ಇಂಟು 3.2 ಕಿಲೋ ವ್ಯಾಟ್. ನಿಮ್ಗೆ ಅರ್ಥ ಆಯ್ತು ಅಂತ ತಿಳಿದಿದ್ದೀನಿ. 3.2 32/10 ಇದ್ದಾಗ ಎಷ್ಟಾಗುತ್ತೆ? 3.2 ಬಂತು. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ದಿನದಲ್ಲಿ ಬಳಕೆ ಆಗಿ ಸಿಕ್ತು. 30 ದಿನದಲ್ಲಿ ಬಳಸಿದ ಒಟ್ಟು ಶಕ್ತಿ ಇಲ್ಲಿದೆ ನೋಡಿ. 30 ದಿನದಲ್ಲಿ ಬಳಸಿದ ಒಟ್ಟು ಶಕ್ತಿ ಎಷ್ಟು? ಒಂದ್ ದಿನಕ್ಕೆ 3.2 ಇಂಟು 30 ಮಾಡ್ಬೇಕು. ಒಂದ್ ದಿನಕ್ಕೆ 3.2, ಅದಕ್ಕೆ 30ರಿಂದ ಗುಣಿಸಿದಾಗ ಏನ್ ಬರುತ್ತೆ? 96 ಬರುತ್ತೆ. ಇಲ್ಲೇ ಬರ್ದಿದೆ 3.2 ಕಿಲೋ ವ್ಯಾಟ್ ಇಂಟು 30. ಅವ್ರು ಕೊಟ್ಟಿದ್ದಾರೆ 30 ದಿನ ಗುಣಿಸಿದಾಗ ನಿಮಗೆ 96 ಬರುತ್ತೆ. ತೋರಿಸ್ತೀನಿ ಇಲ್ಲಿ ಗುಣಿಸ್ಬಿಟ್ಟು. ಡೌಟ್ ಇದ್ರೆ ಹೇಗ್ 96 ಬಂತು? 3.2 ಇಂಟು 30 0 6 3 3 is 9. ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದು ಅಂಕಿ ಇದೆ. ಆಫ್ಟರ್ ದ ಪಾಯಿಂಟ್ ಇಟ್ ಹ್ಯಾಸ್ 1 ಡಿಜಿಟ್ ಇದೆ. ಅದರಿಂದ ಇಲ್ಲಿಂದ ಈ ಕಡೆಯಿಂದ ನೀವು ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇಡ್ಬೇಕು? 1 ಡಿಜಿಟ್. ಈ 0ಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಈ 0ಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಸೊ ಯಾವುದು ನಾವೇನ್ ಬರ್ದಿದೀವಿ ಇಲ್ಲಿ? ಅದನ್ನ ಬಿಟ್ಬಿಟ್ಟಿದೀವಿ, ಇಗ್ನೋರ್ ಮಾಡಿದೀವಿ. ಈ 0ಕ್ಕೆ ಬೆಲೆ ಇಲ್ಲ. 96 ಕಿಲೋ ವ್ಯಾಟ್ ಅವರ್. ಪಾಯಿಂಟ್ ಆದ್ಮೇಲೆ 0 ಇದೆ. ಪಾಯಿಂಟ್ ಆದ್ಮೇಲೆ 0 ಇರೋದ್ರಿಂದ ಇದಕ್ಕೆ ಬೆಲೆ ಇಲ್ಲ. ಸೊ 96 ಕಿಲೋ ವ್ಯಾಟ್ ಅವರ್ 30 ಡೇಸ್ ಅಲ್ಲಿ ಇಷ್ಟು ಇದನ್ನ ಉಪಯೋಗಿಸ್ಕೋತಾರ ವಿದ್ಯುತ್ತನ್ನ. ಅದು 1 ಯೂನಿಟ್ಗೆ 1 ಕಿಲೋ ವ್ಯಾಟ್ಗೆ 3 ರೂಪೀಸ್ ಇರುತ್ತೆ. ಹಾಗಿದ್ರೆ ಎಷ್ಟು ದುಡ್ಡು ಆಗುತ್ತೆ? ಶಕ್ತಿಯ ಮೌಲ್ಯ ಏನು ಅಂತ ಕೇಳಿದ್ರೆ 96 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? ಅದು 200
88 rupees ಆಗುತ್ತೆ. 96 into 3. 3 ಯಾಕೆ ಹಾಕಿದಾರೆ ಅಂದ್ರೆ 1 kilowatt ಅವರ್ಗೆ 3 rupees ಚಾರ್ಜ್ ಇರುತ್ತೆ. ಇವಾಗ ಅಷ್ಟಿಲ್ಲ, ಜಾಸ್ತಿ ಇದೆ. 96 into 3 ಅಂದ್ರೆ ಎಷ್ಟಾಗುತ್ತೆ? rupees 288. ಇದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಒಂದ್ಸಲ ನಿಮ್ಮ ಮನೇಲಿ ಇರುವಂತ ಎಲೆಕ್ಟ್ರಿಕ್ ಬಿಲ್ ನೋಡಿ, ಆಗ ಇದು ಅರ್ಥ ಆಗುತ್ತೆ. ಸರ್ ಒಂದ್ಸಲ ಕೇಳ್ತೀರಾ ಮಕ್ಳಿಗೆ ಡೌಟ್ ಇದೆಯಾ ಅಂತ? ಎಸ್ ಮೇಡಮ್. ಮಕ್ಳಿಗೆ ಏನಾದ್ರು ಡೌಟ್ ಇದೆಯಾ? No, sir. No, sir. No, sir. ಇದು ಆಯ್ತು ಸರ್, ಪಾರ್ಟ್ 2. ಸೊ ಆ ರೆಸಿಸ್ಟರ್ ಬೇಕಾದ್ರೆ ಕ್ವೆಶ್ಚನ್ ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ. ರೆಸಿಸ್ಟೆನ್ಸ್ ಅಲ್ಲಿ ಮಕ್ಕಳೇ, ರೆಸಿಸ್ಟೆನ್ಸ್ ರೋಧ, ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಏನಂತ ಹೇಳಿದ್ರೆ ಸೀರೀಸ್ ಸರ್ಕ್ಯೂಟ್ ಅಂಡ್ ಪ್ಯಾರಲಲ್ ಸರ್ಕ್ಯೂಟ್. ಸರಣಿ ಇದು ವಿದ್ಯುತ್, ಇನ್ನೊಂದು ಸಮಾಂತರವಾಗಿ ರೋಧವನ್ನು ಜೋಡಿಸೋದು, ಇನ್ನೊಂದು ಸರಣಿಯಲ್ಲಿ ರೋಧವನ್ನು ಜೋಡಿಸೋದು. ಮಕ್ಕಳು ನಿಮಗ್ ಗೊತ್ತಿದೆ, ನಮ್ಮ ಮನೆಗೆ ಎಲ್ಲರ ಮನೇಲೂ ಏನಿದೆ, ಕರೆಂಟ್ ಉಪಯೋಗಿಸ್ತೀವಿ ಅಲ್ವಾ? ಮನೆಗಳಲ್ಲಿ ಕರೆಂಟ್ಗೆ ಯಾವ್ದು ಸರಣಿನ ಉಪಯೋಗಿಸ್ತೀವೋ ಅಥವಾ ಸಮಾಂತರ ಸರ್ಕ್ಯೂಟ್ ಉಪಯೋಗಿಸ್ತೀವೋ? ಸರಣಿ ವಿದ್ಯುತ್ ಮಂಡಲ ಉಪಯೋಗಿಸ್ತೀವೋ ಸಮಾಂತರ ವಿದ್ಯುತ್ ಮಂಡಲ ಉಪಯೋಗಿಸ್ತೀವೋ? ನಾವು ಸರಣಿನ ಉಪಯೋಗಿಸಲ್ಲ ಮಕ್ಕಳೇ ಮನೆಯಲ್ಲಿ. ಯೂಸಿಂಗ್ ಓನ್ಲಿ ದ ಪ್ಯಾರಲಲ್ ಇದನ್ನ ಉಪಯೋಗಿಸ್ತೀವಿ. ಪ್ಯಾರಲಲ್ ಮಾತ್ರ ಉಪಯೋಗಿಸೋದು ನಾವು, ಸರಣಿ ಉಪಯೋಗಿಸಲ್ಲ. ಯಾಕಂತ ಹೇಳಿದ್ರೆ ಸರಣಿ ರೋಧದಲ್ಲಿ ಯಾವ್ದಾದ್ರು ಒಂದು ಬಲ್ಬ್ ಬರ್ನ್ ಆದ್ರೆ ಹೋಲ್ ಸರ್ಕ್ಯೂಟ್ ಅಲ್ಲಿ ಇರುವಂತ ಎಲ್ಲಾ ಬಲ್ಬ್ಗಳು ಹೋಗ್ಬಿಡ್ತವೆ, ಅದ್ ಯಾವ್ದು ಆನ್ ಆಗಲ್ಲ. ಡೆಕೋರೇಷನ್ಗೆಲ್ಲ ಹಾಕಿರ್ತಾರಲ್ಲ ಸೀರೀಸ್ ಸರ್ಕ್ಯೂಟ್, ಡೆಕೋರೇಷನ್ ನೋಡಿರ್ತೀರ ನೀವು, ಅದರಿಂದ ಅದ್ ಎಲ್ಲಾ ಬರ್ನ್ ಆಗುತ್ತೆ. ಅದಕ್ಕೆ ನಾವು ಮನೇಲಿ ಅದನ್ನ ಉಪಯೋಗಿಸಲ್ಲ. ಮನೇಲಿ ಲೈಟ್ನಿಂಗಿಗೆ ನಾವು ಉಪಯೋಗಿಸಿರುವಂತದ್ದು ಯಾವ್ದಂತ ಹೇಳಿದ್ರೆ ಸಮಾನಾಂತರ ರೋಧವನ್ನ ಮನೇಲಿ ಉಪಯೋಗಿಸ್ತೀವಿ, ಪ್ಯಾರಲಲ್ ಸರ್ಕ್ಯೂಟ್. ಸೀರೀಸ್ ಸರ್ಕ್ಯೂಟ್ ನ ಓನ್ಲಿ ಡೆಕೋರೇಟಿವ್ ಪರ್ಪಸ್ಗೆ ಮನೇಲಿ ಕೆಲವು ಟೈಮ್ ದೇವ್ರ ಮನೇಲೆಲ್ಲ ಡೆಕೋರೇಷನ್ ಮಾಡ್ತಾರೆ, ಹೊರಗಡೆ ಎಲ್ಲ ಮನೆಗೆ ಡೆಕೋರೇಷನ್ ಮಾಡೋದ್ ನೋಡಿದೀರಾ, ಅದ್ರಲ್ಲೆಲ್ಲ ನಾವು ಉಪಯೋಗಿಸೋದು ಸೀರೀಸ್ ಸರ್ಕ್ಯೂಟ್. ಓಕೆ, ಈಗ ಇದ್ರ ಮೇಲೆ ಪ್ರಾಬ್ಲಮ್ ನೋಡೋಣ. ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಆ ಪ್ರಾಬ್ಲಮ್ ಅನ್ನ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರಾಬ್ಲಮ್. ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ? 20 Ohm. ಅಂಡ್ ದ ಕಂಡಕ್ಟರ್ ನ ರೆಸಿಸ್ಟೆನ್ಸ್ ಎಷ್ಟಿದೆ? 4 Ohm. ಇದು ಬಲ್ಪಿನ ರೆಸಿಸ್ಟೆನ್ಸ್ 20 Ohm ಅನ್ನೋದು. ಇಲ್ಲಿ ಬಲ್ಬ್ ಕಾಣಿಸ್ತಿದೆಯಲ್ಲ ನಿಮ್ಗೆ ಸರ್ಕ್ಯೂಟ್ ಅಲ್ಲಿ, ಈ ಬಲ್ಪಿನ ರೆಸಿಸ್ಟೆನ್ಸ್ ಎಷ್ಟು? 20 Ohm. ಈ ಕಂಡಕ್ಟರ್ ಇಲ್ಲಿ ಕೊಟ್ಟಿದಾರಲ್ವಾ, ಇದರ ರೆಸಿಸ್ಟೆನ್ಸ್ ಎಷ್ಟು? 4 Ohm. ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಟು ಎ 6 volt ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿ ಕೊಟ್ಟಿದ್ದಾರೆ ನೋಡಿ. ಬ್ಯಾಟ್ರಿ ಅಂದ್ರೆ 2 or more ಸೆಲ್ಸ್ ಕನೆಕ್ಟ್ ಆದಾಗ ಅದನ್ನ ಬ್ಯಾಟ್ರಿ ಅಂತ ಕರಿತೀವಿ. ಇದು ಬ್ಯಾಟ್ರಿ ನೋಡಿ, 2 or more ಸೆಲ್ಸ್ ಕನೆಕ್ಟ್ ಆಗಿದೆ, ಇದನ್ನ ನಾವು ಬ್ಯಾಟ್ರಿ ಅಂತ ಕರಿತೀವಿ. ಆ ಬ್ಯಾಟ್ರಿದು ವೋಲ್ಟೇಜ್ ಎಷ್ಟಿದೆ ಅಂದ್ರೆ 6 volt ಇದೆ. ಬ್ಯಾಟ್ರಿ ವೋಲ್ಟೇಜ್ 6 volt ಇದೆ. ಟೋಟಲ್ ಫಸ್ಟ್ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಇದ್ರಲ್ಲಿ ಸರ್ಕ್ಯೂಟ್ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ಕಂಡುಹಿಡಿಬೇಕು. ಎರಡೂನು ನಮಗೆ ಸೀರೀಸ್ ಸರ್ಕ್ಯೂಟ್ ಅಲ್ಲೇ ಇದೆ. ಎರಡೂನು 4 Ohm ಮತ್ತೆ 20 Ohm ಎರಡು ಒಂದೇ ಇದ್ರಲ್ಲಿ ಕನೆಕ್ಟ್ ಆಗಿದೆ, ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಇದೆ. ಅಲ್ಲಿ ಉಪಯೋಗಿಸುವಂತಹ ಎಷ್ಟು ವೋಲ್ಟೇಜ್ ಉಪಯೋಗಿಸಿದೀವಿ? 6 volt. ಅದ್ ಒಂದ್ ಕಂಡುಹಿಡಿಬೇಕು. ಫಸ್ಟ್ ಮಂಡಲದ ಒತ್ತು ರೋಧ, ಇನ್ನೊಂದು ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಐ ಎಷ್ಟು ಇದೆ ಅನ್ನೋದು ಕಂಡುಹಿಡಿಬೇಕು.
ಮೂರನೇದು ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನ ಕಂಡುಹಿಡಿಬೇಕು. ವಿದ್ಯುತ್ ದೀಪ ಮತ್ತು ವಾಹಕಗಳ ನಡುವಿನ ವಿಭವಾಂತರವನ್ನ ಕಂಡುಹಿಡಿಬೇಕು. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಅಂಡ್ ಕಂಡಕ್ಟರ್. ಕಂಡಕ್ಟರ್ ಇಂದ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಲ್ಯಾಂಪ್ ಇಂದ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಸಪರೇಟ್ ಆಗಿ ಕಂಡುಹಿಡಿಬೇಕು. ಕ್ವಶನ್ ಅರ್ಥ ಆಯ್ತು ಅಂತ ತಿಳಿತೀನಿ. ನೆಕ್ಸ್ಟ್ ಸೊಲ್ಯೂಷನ್. ಇಲ್ಲಿ ಸೊಲ್ಯೂಷನ್ ಬನ್ನಿ. ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್, ಮಂಡಲದಲ್ಲಿನ ಒಟ್ಟು ರೋಧ, ಇದನ್ನ ನಾನು RS is equal to R1 plus R2, R1 plus R2 ಅಂತ ಹಾಕ್ತೀನಿ. R1 ಅಂದ್ರೆ 20 ಓಮ್ ಬಲ್ಪಿನ ರೆಸಿಸ್ಟೆನ್ಸ್, ಬಲ್ಪಿನ ರೋಧ. R2 ಅಂದ್ರೆ ವಾಹಕದ ರೋಧ, ಕಂಡಕ್ಟರ್, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಅದನ್ನ ಆಡ್ ಮಾಡಿದಾಗ RS ಅಂದ್ರೆ ಇದು ಸೀರೀಸ್ ಸರ್ಕ್ಯೂಟ್ ಆಗಿರೋದ್ರಿಂದ S ಅಂತ ಹಾಕ್ತೀವಿ. RS is equal to R1 plus R2, 20 ಓಮ್ ಪ್ಲಸ್ 4 ಓಮ್ is equal to 24 ಓಮ್ ಆಗುತ್ತೆ. ತುಂಬಾ ಸುಲಭ ಮಕ್ಕಳೇ ಇದು. ಅವೆರಡನ್ನು ಕೂಡಿಸಿದ್ರಾಯ್ತು. R1 plus R2 is equal to 24 ಓಮ್. ಅದು ಒಂದಾಯ್ತು. ಫಸ್ಟ್ ಒನ್ನು ಏನು ಕಂಡುಹಿಡಬೇಕಿತ್ತು, ಮಂಡಲದಲ್ಲಿ, ಆ ಮಂಡಲದಲ್ಲಿ ಒಟ್ಟು ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕಂಡುಹಿಡ್ಬೇಕು. ಮಂಡಲ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಗೊತ್ತಿದೆ ಅಲ್ವಾ, ಮಂಡಲ ಇದು ಕಾಣಿಸ್ತಿದೆಯಲ್ವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಅದರಲ್ಲಿ ಎಷ್ಟು ಮಂಡಲದ ಒಟ್ಟು ರೋಧ, ಅಲ್ಲಿ ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಒಟ್ಟು ರೋಧ ಕಂಡುಹಿಡಿಬೇಕು. ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ 24 ಬಂತು. RS is equal to R1 plus R2. ನಿಮಗೆ ಇಲ್ಲಿ ಯಾವ್ದು R1 ಯಾವ್ದು R2 ಅಂತ ಬರುತ್ತೀನಿ. 20 ಓಮ್ ಅಂತ ಇದೆಯಲ್ಲ ಅದು R1 ಅಂತ ತಗೊಳ್ಳಿ. ಇದನ್ನ ನಾನು ಏನಂತ ತಗೊಳ್ತೀನಿ, R1. ಇದನ್ನ ನಾನು R2 ಅಂತ ತಗೊಳ್ತೀನಿ. RS ಅಂದ್ರೆ ಸೀರೀಸ್ ಸರ್ಕ್ಯೂಟ್. RS is equal to R1 plus R2. ಈ ವಿದ್ಯುತ್ ಮಂಡಲದಲ್ಲಿ ಒಟ್ಟು ಎಷ್ಟು ರೋಧ ಹರಿತಾ ಇದೆ ಅಂದ್ರೆ 24. ಆಯ್ತಾ? ಒಂದನೇ ಕ್ವಶನ್ಗೆ ಆಯ್ತು. ಎರಡನೇ ಕ್ವಶನ್ ಏನ್ ಹೇಳುತ್ತೆ ಅದರಲ್ಲಿ ಅಂದ್ರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟಿದೆ ಅಂತ ನಾವು ಕಂಡುಹಿಡ್ಬೇಕು. ಒಟ್ಟು ಎಷ್ಟು ವಿದ್ಯುತ್ ಹರಿಯುತ್ತೆ ಅದರಲ್ಲಿ ಅನ್ನೋದನ್ನ ಕಂಡುಹಿಡ್ಬೇಕು. ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್, ಕರೆಂಟ್ ಥ್ರೂ ದ ಸರ್ಕ್ಯೂಟ್ is equal to current through the bulb is equal to current through the conductor. ಒಟ್ಟು ಎಷ್ಟು ಕರೆಂಟ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ಕಂಡುಹಿಡಬೇಕು. ಅದಕ್ಕೆ ನಾವು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫಾರ್ಮುಲಾ ನಾವು ಕಲ್ತಿದೀವಿ. ಏನ್ ಹೇಳಿ, ಏನ್ ಫಾರ್ಮುಲಾ ಕಲ್ತಿದೀವಿ? I is equal to V by R. ಇಲ್ಲಿ ಯಾವ ಫಾರ್ಮುಲಾ ಹಾಕ್ತಿವಿ? I is equal to V divided by R. ನಮಗೆ V ಅಂದ್ರೆ ಗೊತ್ತಿದೆ, ಎಷ್ಟು ಹೇಳಿ? 6 ವೋಲ್ಟ್. RS ಎಷ್ಟು ಬಂದಿದೆ ನಿಮ್ಗೆ? 24 ಬಂದಿದೆ. RS ಅಂದ್ರೆ ಇಲ್ಲಿ RS ಅಂತಾನೆ ಹಾಕ್ತೀನಿ ನಿಮಗೆ ಡೌಟ್ ಆದ್ರೆ. ಇಲ್ಲಿ ಟೋಟಲ್ ರೋಧ ಎಷ್ಟು ಅಂತ ಕಂಡುಹಿಡಿದಿನಲ್ಲ, ದಟ್ ಈಸ್ 24 ಓಮ್. 24 ಓಮ್. ಇದನ್ನ ಸಿಂಪ್ಲಿಫೈ ಮಾಡಿದಾಗ 6 1s 6 4s 1/4 ನ ಡೆಸಿಮಲ್ಸ್ ಕನ್ವರ್ಟ್ ಮಾಡಿದಾಗ, ದಶಮಾಂಶಕ್ಕೆ ಪರಿವರ್ತಿಸಿದಾಗ 0.25 ಏನ್ ಬರುತ್ತೆ? ಆಂಪಿಯರ್. 0.25 ಆಂಪಿಯರ್ ಬರುತ್ತೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದ್ರದ್ದು SI ಯೂನಿಟ್ ಏನ್ ಹೇಳಿ? ಆಂಪಿಯರ್. 0.25 ಆಂಪಿಯರ್ ಆಯ್ತು. ಸಿಕ್ತು ನಮಗೆ. ಎರಡನೇ ಕ್ವಶನ್ ಆಯ್ತು. ಅದ್ರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಉಪಯೋಗಿಸ್ದಂಗ ಆಯ್ತು? 0.25 ಆಂಪಿಯರ್. ಇನ್ನೊಂದು ಏನ್ ಕಂಡುಹಿಡಿಬೇಕಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಲ್ಯಾಂಪ್ ಅಂಡ್ ದ ಕಂಡಕ್ಟರ್. ಲ್ಯಾಂಪ್ ಇಂದು ರೆಸಿಸ್ಟೆನ್ಸ್ ಎಷ್ಟಿದೆ? 20 ಓಮ್ ಇದೆ. ಕಂಡಕ್ಟರ್ ಇಂದ ರೆಸಿಸ್ಟೆನ್ಸ್ 4 ಓಮ್ ಇದೆ. ಎರಡರದ್ದು ಸಪರೇಟ್ ಆಗಿ ನಾನು ಪೊಟೆನ್ಶಿಯಲ್ ಡಿಫರೆನ್ಸ್ ಕಂಡುಹಿಡಿಬೇಕು. ಲ್ಯಾಂಪ್ ಇನ್ ಸಪರೇಟ್ ಆಗಿ ಕಂಡುಹಿಡಬೇಕು, ಮತ್ತೆ
ಕಂಡಕ್ಟರಿನ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಸಪ್ರೇಟ್ ಆಗಿ ಕಂಡುಹಿಡಿಬೇಕು. ನೋಡಿ, ಲ್ಯಾಂಪಿನ ರೆಸಿಸ್ಟೆನ್ಸ್ ಎಷ್ಟಿದೆ? 20 ಇದೆ, ತೋರಿಸಿದೆ ಇಲ್ಲಿ. ನೋಡಿ, ಲ್ಯಾಂಪ್ ಇಂದ ಎಷ್ಟಂತ ಬರ್ದಿದ್ದೀನಿ? ರೆಸಿಸ್ಟೆನ್ಸ್ ಅಂದ್ರೆ ರೋಧ 20 ಓಮ್. ಕಂಡಕ್ಟರ್ದು ರೆಸಿಸ್ಟೆನ್ಸ್ ಎಷ್ಟಿದೆ? 4 ಓಮ್. ಪ್ರತಿಯೊಂದ್ರದ್ದು ಲ್ಯಾಂಪ್ ಅಂಡ್ ಕಂಡಕ್ಟರ್ದು ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕು? ಪೊಟೆನ್ಶಿಯಲ್ ಡಿಫ್ರೆನ್ಸ್, ಅದರ್ವೈಸ್ ಅಥವಾ ವಿಭವಾಂತರ, ಇದನ್ನ ಕಂಡು ಹಿಡಿಬೇಕು. ನೋಡಿ, ಪೊಟೆನ್ಶಿಯಲ್ ಡಿಫ್ರೆನ್ಸ್ ಕಂಡು ಹಿಡಿಯೋದಕ್ಕೆ ಫಾರ್ಮುಲಾ ಕಲ್ತಿದ್ದೀರಲ್ವಾ? ಪೊಟೆನ್ಶಿಯಲ್ ಡಿಫ್ರೆನ್ಸ್, ದ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಅಥವಾ ದೀಪದ ತುದಿಗಳ ನಡುವಿನ ವಿಭವಾಂತರ. V is equal to I into R. ಯಾವುದು? ದೀಪದ್ದು ನಾನು R1 ಅಂತ ತಗೊಂಡಿದ್ದೀನಿ. ವಿದ್ಯುತ್ ದೀಪದ್ದು, ಬಲ್ಪಿಂದು I ಅಂದ್ರೆ ಎಷ್ಟಂತ ಬಂದಿದೆ? 0.25 ಆಂಪಿಯರ್ ಇಂಟು ಇದ್ರದ್ದು ರೆಸಿಸ್ಟೆನ್ಸ್ ಎಷ್ಟಿದೆ? R1 20 ಓಮ್. ಇದನ್ನ ಗುಣಾಕಾರ ಮಾಡಿ ಎಷ್ಟು ಬರುತ್ತೆ? ಗುಣಿಸಿದ್ರೆ 500. ಇಲ್ಲಿ 2 ಬಿಟ್ಟು ಪಾಯಿಂಟ್ ಇಡಬೇಕು. ಪಾಯಿಂಟ್ ಆದ್ಮೇಲೆ 2 0 ಇರೋದ್ರಿಂದ ಇದಕ್ಕೆ ಬೆಲೆ ಇಲ್ಲ. ಅದರಿಂದ ಎಷ್ಟಾಯ್ತು? 5 ವೋಲ್ಟ್. ಪೊಟೆನ್ಶಿಯಲ್ ಡಿಫ್ರೆನ್ಸ್ SI ಯೂನಿಟ್ ಇಸ್ ವೋಲ್ಟ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಬಲ್ಪಿನ ವಿದ್ಯುತ್ ವಿಭವಾಂತರ ಏನಾಯ್ತು? 5 ವೋಲ್ಟ್ ಆಯ್ತು. ಇನ್ನು ಆ ವಾಹಕ ಇದೆಯಲ್ಲ, ಕಂಡಕ್ಟರ್ ಎಂದು ಕಂಡುಹಿಡಿಬೇಕು. ಅದಕ್ಕೂ ಸೇಮ್ ಫಾರ್ಮುಲಾ ಹಾಕ್ಬೇಕು. ಏನ್ ಹಾಕ್ಬೇಕು? V is equal to ಕಂಡಕ್ಟರ್ ನಾನು ರೆಸಿಸ್ಟೆನ್ಸ್ R2 ಅಂತ ತಗೊಂಡಿದ್ದೀನಿ. ಕರೆಂಟು ಎರಡರಲ್ಲೂ ಒಂದೇನೆ, ಸಮವಾಗಿರುತ್ತಂತ ಅಲ್ಲಿ ಮೇಲೆ ಬರ್ದಿದೀವಿ. V is equal to I into R2. I ಅಂದ್ರೆ ಪ್ರತಿಯೊಂದರಲ್ಲೂ ಹರಿಯುವಂತ ಕರೆಂಟಿನ ವಿದ್ಯುತ್ ಪ್ರವಾಹ ಒಂದೇ ಆಗಿರುತ್ತೆ, 0.25. R2 ಅಂದ್ರೆ ಎಷ್ಟಂತ ಬರ್ದಿದ್ದೀನಿ? 4. ಇದು ಗುಣಿಸಿದ್ರೆ ಎಷ್ಟು ಬರುತ್ತೆ? 100. ಇಲ್ಲಿ 2 ಬಿಟ್ಟು ಪಾಯಿಂಟ್ ಇಡ್ತೀನಿ. ಸೊ ಆ 0ಗೆ ಏನಿಲ್ಲ, ಬೆಲೆ ಇಲ್ಲ. ಇಲ್ಲಿ ಅದಕ್ಕೆ ಎಷ್ಟಾಗುತ್ತೆ? is equal to 1 volt. is equal to 1 volt. ರಿಷಬ್ ಸರ್ ಒಂದ್ಸಲ ಕೇಳಿ, ಅವ್ರಿಗೆ ಏನಾದ್ರು ಡೌಟ್ ಇದೆಯಾ ಅಂತ. ಎಸ್ ಮೇಡಮ್, 1 ಸೆಕೆಂಡ್. ಯಾರಿಗಾದ್ರೂ ಡೌಟ್ ಇದೆಯಾ ಇದ್ರಲ್ಲಿ? ಪಾಯಿಂಟ್ ಇಡೋದು ಓಕೆ. ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. ಓಕೆ, 1 ವೋಲ್ಟ್. ಇದು ಮಕ್ಕಳೇ 2 marks ಗೆ ಬರುತ್ತೆ ಈ ಕ್ವಶನ್. ಇದ್ರಲ್ಲೇ ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡ್ಬೋದು, ಅಥವಾ ಇದನ್ನೇ ಕೇಳಿದ್ರು ಕೇಳ್ಬೋದು. ಅದು ಫಾರ್ಮುಲಾ ಹಾಕೊಳ್ಳಿ. RS is equal to R1 plus R2. R1 ಅಂದ್ರೆ ವಿದ್ಯುತ್ ಬಲ್ಬ್ ಅಲ್ಲಿ ಹರಿಯುವಂತಹ ರೋಧ, ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಬಲ್ಬ್. 4 ohm means resistance of electric conductor. ನೆಕ್ಸ್ಟ್ ಏನ್ ಮಾಡೋದು ಸರ್ ಇವತ್ತು? ಕ್ಲಾಸ್ ಎಂಡ್ ಮಾಡೋಣ ಬೇಕಾದ್ರೆ 8:30. ಮಕ್ಳು ಇನ್ನೇನಾರು ಇದೆಯಾ? ಇವತ್ತಿನ ಕ್ಲಾಸ್ ಎಲ್ಲ ಸರ್ ಒಂದು ಡೌಟ್ ಇದೆ. ಮಮ್ಮ, ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ದು 4 marks. ಅದು ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಎಲೆಕ್ಟ್ರಿಸಿಟಿನೇ ಅದನ್ನ ಸೇರಿಸಿ ಕಳಿಸಿರೋ, ಮಾಡಿ ಅದ್ರ ನೀವು ಹಾಕಿದ್ರೆ ನಾ ಸಾಲ್ವ್ ಮಾಡ್ತೀನಿ. ಸಾಲ್ವ್ ಮಾಡಿ ಕಳಿಸ್ತೀನಿ. ಸರಿ ಮ್ಯಾಮ್. ಇದು
In a domestic electric circuit, connected electric device in a parallel is suitable instead of connecting them in a series. Justify ಅಂತ ಕೊಟ್ಟಾಗ advantages series in parallel ಬರಿಬೇಕಮ್ಮ. ಅಡ್ವಾಂಟೇಜ್ ಸೀರೀಸ್ ಅಡ್ವಾಂಟೇಜ್ ಇಲ್ಲಮ್ಮ, ಅಡ್ವಾಂಟೇಜ್ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ಹಾ ಸರಿ ಮ್ಯಾಮ್. ಇದು ಇನ್ನೊಂದು ಗಿವ್ ರೀಸನ್, ಅದಕ್ಕೆ ಏನ್ ಬರಿಬೇಕು ಅಂತ ಗೊತ್ತಾಗ್ತಿಲ್ಲ. ಓನ್ಲಿ ಅಲಾಯ್ ಆರ್ ಯೂಸ್ಡ್ ಇನ್ ಕಾಯಿನ್ ಆಫ್ ಎ ವೈರ್, ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಅಂಡ್ ಎ ಎಲೆಕ್ಟ್ರಿಕ್ ಟೋಸ್ಟರ್ ಜಸ್ಟಿಫೈ. ಸಾರಿ ಕೇಳಿಸ್ತಿಲ್ಲ. ವೆಂಕಟೇಶ್, ನನಗೆ ವಾಟ್ಸ್ಆಪ್ ನಂಬರ್ ಅಲ್ಲಿ ಓಕೆ ಸರ್. ವಾಟ್ಸ್ಆಪ್ ಅಲ್ಲಿ ಕಳಿಸಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ ಮ್ಯಾಮ್. ಓಕೆ ಸಾರಿ, ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸಮ್ಮ. ನಾನು ನಾಳೆ ಇಲ್ಲ ಇವತ್ತು ಅಥವಾ ನಾಳೆ ಸಂಜೆ ಒಳಗೆ ಆನ್ಸರ್ ಕಳಿಸ್ತೀನಿ. ಟೀಚರ್ ಅಡ್ಮಿನ್ ಸೊಟ್ಟೆ ಅವೈಲೇಬಲ್ ಐತಿ.